ತೋಟಗಾರಿಕೆ ಇಲಾಖೆ ವತಿಯಿಂದ ಆಯೋಜಿಸಿರುವ ನಮ್ಮ ರಾಷ್ಟ್ರದ ಹೆಮ್ಮೆ, ಸ್ವಾಭಿಮಾನ ಮತ್ತು ಏಕತೆಯ ಪ್ರತೀಕವಾದಂತಹ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಈ ಪಾವನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಹಾಗೂ ಸುಸ್ವಾಗತ. ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತವಾಗಿ ತೋಟಗಾರಿಕೆ ಇಲಾಖೆಯ ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯ ಉತ್ಸವದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಇಲಾಖೆಯ ಎಲ್ಲ ಅಪರ ನಿರ್ದೇಶಕರುಗಳೇ, ಜಂಟಿ ನಿರ್ದೇಶಕರುಗಳೇ, ಉಪನಿರ್ದೇಶಕರುಗಳೇ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಲಾಲ್ಬಾಗ್ದ ನಡಿಗೆದಾರರೇ ಹಾಗೂ ಎಲ್ಲ ಸಾರ್ವಜನಿಕರೇ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷಗಳಾಗ್ತಾ ಇದೆ. ಈ ಒಂದು ನಾವು ನಮ್ಮ ಇತಿಹಾಸವನ್ನು ಮೇಲಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ನಾವೆಲ್ಲ ಇವತ್ತು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ. ಫ್ರೀಡಮ್ ಆಫ್ ಸ್ಪೀಚ್ ಆಗಿರ್ಬೋದು, ನಮ್ದು ಯಾವುದೇ ಎಲ್ಲ ಥರದ ಒಂದು ಸ್ವಾತಂತ್ರ್ಯವನ್ನು ಇವತ್ತು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಆದರೆ ಇದು 80 ವರ್ಷಗಳ ಹಿಂದೆ ಹೋದರೆ 100 ವರ್ಷ, 200 ವರ್ಷಗಳ, 250 ವರ್ಷಗಳ ಹಿಂದೆ ಹೋದರೆ ನಮಗೆ ಈ ಸ್ವಾತಂತ್ರ್ಯ ಇತ್ತ ಅಂತಕ್ಕಂಥದ್ದನ್ನು ನಾವು ನೋಡಬೇಕು, ಅವಲೋಕನ ಮಾಡಬೇಕು. ನಾವು ಇನ್ನೂರಕ್ಕೂ ಹೆಚ್ಚು ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳಿದರು. ಆ ಆಳ್ವಿಕೆಯ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯ, ಈ ಥರದ ಸ್ವಾತಂತ್ರ್ಯ ಇರಲಿಲ್ಲ. ಆ ಸ್ವಾತಂತ್ರ್ಯಕ್ಕಾಗಿ ಬಹಳಷ್ಟು ಸಾವಿರಾರು ಲಕ್ಷಾಂತರ ಜನರು ಮತ್ತು ನಾವು ಏನು ಮಹಾನಾಯಕರು, ಮಹಾಪುರುಷರಂತೂ ಕರಿತೀವಿ ಇತಿಹಾಸದಲ್ಲಿ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವವನ್ನು, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಈ ಒಂದು ಹೋರಾಟ, ಸ್ವಾತಂತ್ರ್ಯ ಹೋರಾಟವನ್ನು ಆರಂಭಿಸಿ ಕೊನೆಗೆ ನಮಗೆ 1947 ಆಗಸ್ಟ್ 15ಕ್ಕೆ ಈ ದೇಶ ಒಂದು ಸ್ವಾತಂತ್ರ್ಯ ಆಯಿತು. ಈ ಒಂದು ಸಂದರ್ಭದಲ್ಲಿ ನಾವು ಈ ಸ್ವಾತಂತ್ರ್ಯ ಸಿಗೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಸ್ಮರಿಸಬೇಕಾಗತ್ತೆ. ಯಾಕಂದರೆ ಈಗಿನ ಈ ಜನ್ರೇಷನ್ನು, ಈಗಿರ್ತಕ್ಕಂಥ ಜನರಿಗೆ ಅಂದರೆ ಸುಮಾರು 80 ವರ್ಷ ಆಯ್ತು. ಈಗ 100 ವರ್ಷ, 90 ವರ್ಷದ ವಯಸ್ಸಿನ ಒಬ್ಬ ನಾಗರಿಕರಿದ್ದಾರೆ ಅಂದರೆ ಅವರು ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ 10 ವರ್ಷನ ಒಬ್ಬ ಬಾಲಕರಾಗಿರ್ತಾರೆ. ಹಾಗಾಗಿ ಇನ್ನೂ 10 ವರ್ಷ ಹೋದರೆ ನಮಗೆ ಆ ವೇಳೆಯಲ್ಲಿರ್ತಕ್ಕಂಥ ಜನ ಸಿಗೋದೇ ತುಂಬ ವಿರಳ. ಆಗಿನ ಪರಿಸ್ಥಿತಿಯ ಬಗ್ಗೆ ನಮಗೆ ಅರಿವಿಲ್ಲ. ಹಾಗಾಗಿ ಈ ಅಪಾರವಾಗಿರ್ತಕ್ಕಂತಹ ಸಂವಿಧಾನ ಕೊಟ್ಟಿರ್ತಕ್ಕಂತಹ, ದೇಶಕ್ಕೆ ಕೊಟ್ಟಿರ್ತಕ್ಕಂತಹ ಸ್ವಾತಂತ್ರ್ಯ ಲಾಭವನ್ನು ನಾವು ಪಡಿತಾ ಇದ್ದೀವಿ. ಬಟ್ ಆ ಸ್ವಾತಂತ್ರ್ಯ ಬರೋದಕ್ಕೆ ಎಷ್ಟು ಜನ ನಮಗೆ ತಮ್ಮ ಸರ್ವಸ್ವ ತ್ಯಾಗ ಮಾಡಿದಾರ ನೆನೆಸ್ಬೇಕು, ಸ್ಮರಿಸ್ಬೇಕು. ನೀವು 200 ವರ್ಷಗಳ ಕಾಲ ನೀವು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಹಾಗೆ 1857ರಲ್ಲಿ ಏನು ನಾವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ, ಆ ವೇಳೆಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಮಂಗಲ್ ಪಾಂಡೆ ಅಂತಕ್ಕಂಥ ಒಬ್ಬ ಸೈನಿಕ ಸಹಿತ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಒಂದು ಸ್ವಾತಂತ್ರ್ಯದ ಕಿಚ್ಚನ್ನು ಇಡೀ ರಾಷ್ಟ್ರವ್ಯಾಪಿ ಹಚ್ಚೋದಕ್ಕೆ ಕಾರಣಕರ್ತನಾಗಿದ್ದ. ಅದೇ ಕಿಚ್ಚು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯತೆ ಅಂತಕ್ಕಂಥ ಮನೋಭಾವ ನಮ್ಮ ನಾಯಕರುಗಳಲ್ಲಿ ಬಂದು
ನಮ್ಮದು ಒಂದು ದೇಶ ಇರಬೇಕು, ನಮ್ಮದೇ ಆಗಿರ್ತಕ್ಕಂಥ ದೇಶ ಇರಬೇಕು, ನಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಇರಬೇಕು. ನಮಗೆಲ್ಲ ನಮ್ಮನ್ನು ನಾವು ಆಳ್ವಿಕೆ ಮಾಡಬೇಕು, ಸ್ವತಂತ್ರವಾಗಿ ನಮ್ಮ ದೇಶವನ್ನು ನಾವೇ ಆಳ್ವಿಕೆ ಮಾಡಬೇಕು. ಬ್ರಿಟಿಷರ ಈ ದಬ್ಬಾಳಿಕೆ, ಆ ಧೋರಣೆ, ಅವರಿಂದ ನಾವು ಸ್ವತಂತ್ರ ಆಗಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಜನ, ನಾವೆಲ್ಲ ಹೇಳ್ತೀವಿ ಲಾಲ್ ಬಾಲ್ ಪಾಲ್ ಅಂತ 3 ಜನ, ಬಾಲ್ ಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್, ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯ್ ಗೊತ್ತಿದೆ ಅಂತ ಭಾವಿಸ್ತೀನಿ ನಾನು. ಅವರು ಜಾಲಿಯನ್ ವಾಲಾಬಾಗದಲ್ಲಿ ಒಂದು ಹತ್ಯಾಕಾಂಡ ಆಯಿತು, ತಮಗೆಲ್ಲ ಗೊತ್ತಿರಬೇಕು. ಅದು ಸ್ವಾತಂತ್ರ್ಯಕ್ಕಾಗಿ ನಡೀತಕ್ಕಂಥ ಹೋರಾಟ. ಜಾಲಿಯನ್ ವಾಲಾಬಾಗದಲ್ಲಿ ಒಂದೇ ಒಂದು ಎಂಟ್ರಿ, ಅಲ್ಲಿ ಸಭೆ, ಸ್ವಾತಂತ್ರ್ಯ ಹೋರಾಟದ ಸಭೆ ಜರುಗಬೇಕಾದ್ರೆ ಜನರಲ್ ಡಯರ್ ಅವರು ಹೋರಾಟಗಾರರ ಮೇಲೆ ಗೋಲಿಬಾರ್ ಮಾಡ್ತಾರೆ. ನೂರಾರು ಜನ ಸಾಯ್ತಾರೆ. ಎಷ್ಟು? 3,000ಕ್ಕೂ ಹೆಚ್ಚು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಹುತಾತ್ಮರಾಗ್ತಾರೆ. ಅಂಥ ಒಂದು ವ್ಯವಸ್ಥೆ ಯಾವಾಗ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ರೇ ನಮ್ಮನ್ನು ಜೈಲಿಗೆ ಹಾಕುವಂಥದ್ದು, ಹಾಗೆ ಈ ಗಲ್ಲಿಗೆ ಶಿಕ್ಷೆ ಏರಿಸುವಂಥದ್ದು, ಗೋಲಿಬಾರ್ ಮಾಡುವಂತಹ ಪರಿಸ್ಥಿತಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಇತ್ತು. ಅದನ್ನು ನಾವೆಲ್ಲ ತಿಳ್ಕೋಬೇಕು. ಈಗಿನ ಏನು ಜನ್ರೇಷನ್ ಇದೆ ನಮಗೆಲ್ಲ ಅದ್ರದ್ದು ತ್ಯಾಗ ಗೊತ್ತಾಗಬೇಕು. ಆಗಿನ ತ್ಯಾಗದಿಂದಲೇ ನಾವು ಇವತ್ತು ಇಷ್ಟೊಂದು ಚೆನ್ನಾಗಿದ್ದೀವಿ, ಇಷ್ಟೊಂದು ಸ್ವತಂತ್ರವನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋದಕ್ಕೆ. ಅದೇ ರೀತಿಯಾಗಿ ಗೋಪಾಲಕೃಷ್ಣ ಗೋಖಲೆ ಅವರು ಒಂದು ಕಡೆ, ಆಮೇಲೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮದೇ ಆಗಿರತಕ್ಕಂತಹ INA, ಆಜಾದ್ ಹಿಂದ್ ಫೌಜ್ ಅಂತ ಕರಿತೀವಿ, ಇಂಡಿಯನ್ ನ್ಯಾಷನಲ್ ಆರ್ಮಿ, ಅವರು ಒಂದು ಸೈನ್ಯವನ್ನೇ ನಾವು ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯ ಪಡಿಬೇಕಂತಕ್ಕಂತಹ ದೇಶ ಇಟ್ಕೊಂಡು ಸೈನ್ಯವನ್ನು ಮಾಡಿ ಅವರು ಹೋರಾಟದಲ್ಲಿ ಧುಮುಕಿದರು. ಅವರು ಸಹಿತ ಈ ಒಂದು ನೋಡಿ, ಅವರು ಹೇಳ್ತಾ ಇದ್ರಲ್ಲ, ಅವರು INA ಮಾಡಿದರು, ಜೊತೆಗೆ ಅವರು ಈಗ ಇದರಲ್ಲಿ ನಮ್ಮ ನಾರ್ತ್ ಈಸ್ಟಲ್ಲಿ ಸಹಿತ ಯುದ್ಧ ಮಾಡಿ ಕೆಲವೊಂದು ಪ್ರದೇಶಗಳನ್ನು ಸಹಿತ ಅವರು ವಶಪಡಿಸ್ಕೊಂಡಿರ್ತಕ್ಕಂಥದ್ದನ್ನು ಇತಿಹಾಸದಲ್ಲಿ ನೋಡ್ತೀವಿ. ಇದು ಒಂದು ರೀತಿಯ ಸ್ವಾತಂತ್ರ್ಯದ ಹೋರಾಟ ಆಗಿದ್ದರೆ, ಅದೇ ರೀತಿಯಾಗಿ ಭಗತ್ ಸಿಂಗ್, ಸುಖದೇವ್, ಭಗತ್ ಸಿಂಗ್ ಇವರೆಲ್ಲರೂ ಅವರು ಸಹಿತ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬಲಿದಾನವನ್ನು ನೀಡಿದ್ದಾರೆ. ಅದೇ ನಂತರದಲ್ಲಿ ಬರ್ತಕ್ಕಂಥದ್ದು ಗಾಂಧೀಜಿಯವರ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ನಾಯಕತ್ವದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟ ಇನ್ನೂ ಹೆಚ್ಚು ವ್ಯಾಪಕವಾಗಿ ಇಡೀ ದೇಶಾದ್ಯಂತ ಹರಡೋದಕ್ಕೆ ಕಾರಣ ಆಯಿತು. ಅವರ ಒಂದು ನೇತೃತ್ವದಲ್ಲಿ ನೀವೆಲ್ಲ ದಂಡಿ ಸತ್ಯಾಗ್ರಹ ಇರ್ಬೋದು, ಅಸಹಕಾರ ಚಳುವಳಿ ಇರ್ಬೋದು, ಚಲೆ ಜಾವ್ ಚಳುವಳಿ ಇರ್ಬೋದು, ಈ ಎಲ್ಲ ಚಳುವಳಿಗಳನ್ನು ಸುಮಾರು 2 ದಶಕಕ್ಕೂ ಹೆಚ್ಚು ಕಾಲ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಆ ಗಾಂಧೀಜಿಯವರ ನೇತೃತ್ವದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇರ್ಬೋದು, ಪಂಡಿತ್ ಜವಾಹರ್ಲಾಲ್ ನೆಹರು ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರು ಇರ್ಬೋದು, ಮೌಲಾನಾ ಅಬುಲ್ ಕಲಾಂ ಆಜಾದ್ ಇರ್ಬೋದು, ಡಾಕ್ಟರ್ ರಾಜೇಂದ್ರ ಬಾಬು ಪ್ರಸಾದ್ ಇರ್ಬೋದು, ಬಹಳಷ್ಟು ಮಹನೀಯರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ. ಇಂಥ ಮಹನೀಯರನ್ನು ನಾವು ಸ್ಮರಿಸಬೇಕಾಗತ್ತೆ, ಅವರ ತ್ಯಾಗ ಬಲಿದಾನವನ್ನು ಸ್ಮರಿಸಬೇಕಾಗತ್ತೆ. ಇಂದಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ನಿಮಗೆ ಸ್ವಾತಂತ್ರ್ಯದ ಮಹತ್ವ ಗೊತ್ತಾಗಬೇಕಾದ್ರೆ ಜೈಲಲ್ಲಿ ಇರ್ತಕ್ಕಂಥ ಕೈದಿಗಳಿಗೆ ಕೇಳಿ. ಕೈದಿಗಳು ಜೈಲಲ್ಲಿ ಇರ್ತಾರಲ್ಲ, ಅವರಿಗೆ ಸ್ವಾತಂತ್ರ್ಯ ಅನ್ನಂದ್ರೆ ಏನು ಅನ್ನೋದನ್ನು ಕೇಳಿ, ಗೊತ್ತಾಗುತ್ತೆ. ನಮಗೆಲ್ಲ ಸ್ವಾತಂತ್ರ್ಯದ ಮಹತ್ವ ಗೊತ್ತಾಗಬೇಕಾದ್ರೆ ನೀವೆಲ್ಲ ನಿಮ್ಮ ಮನೆಯಲ್ಲಿ ಇರ್ತೀರ, ಅಜ್ಜ ಹೀಗೆ ಇದ್ದರು, ಅಪ್ಪ ಹೀಗೆ ಇದ್ದರು,
ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಿರಲ್ಲ, ಆ ಪರಿಸ್ಥಿತಿ ಹಾಗಿತ್ತು, ನಮ್ಮ ತಂದೆ ಕಾಲದಲ್ಲಿ ಹೀಗಿತ್ತು, ಈಗ ನಮ್ಮ ಕಾಲದಲ್ಲಿ ಹೀಗಿದೆ ಅನ್ನೋದನ್ನ ಅವಲೋಕನ ಮಾಡ್ತೀರಿ. ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಾಗೆ ಅವಲೋಕನ ಮಾಡ್ತಾ ಇರ್ತೀರ. ಬಟ್ ದೇಶದ ಪರಿಸ್ಥಿತಿ ಅವಾಗ ಹೇಗಿತ್ತು ಅನ್ನೋದು ಅವಲೋಕನ ಮಾಡಬೇಕು ನಾವು. 100 ವರ್ಷಗಳ ಹಿಂದೆ ಹೇಗಿತ್ತು, 200 ವರ್ಷಗಳ ಹಿಂದೆ ಹೇಗಿತ್ತು, ಇವಾಗ ನಾವು ಈ ಹಂತಕ್ಕೆ ಬಂದಿದ್ದೀವಿ ಅಂದರೆ ಅದಕ್ಕೆ ಏನು ಕಾರಣ, ಯಾರ ಕಾರಣ, ಎಂಥ ಮಹನೀಯರ ಕಾರಣ ಅನ್ನೋದನ್ನು ನಾವು ಅವಲೋಕನ ಮಾಡಬೇಕಾಗತ್ತೆ. ಇವಾಗ ಇರ್ತಕ್ಕಂತಹ ಸೌಲಭ್ಯಗಳನ್ನು ಪಡೆದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಸೋಷಿಯಲ್ ಮೀಡಿಯಾ ಈಗೇನು ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಬೇರೆ ಇಲ್ಲೆಲ್ಲ ನಾನು ಕೆಲವೊಂದು ಸಾರಿ ನೋಡ್ತೀನಿ, ತುಂಬ ಬೇಜಾರಾಗುತ್ತೆ ನಮಗೆ. ಏನಂದರೆ ಸ್ವಾತಂತ್ರ್ಯಕ್ಕೆ ಹೋರಾಟ ತಮ್ಮ ಸರ್ವಸ್ವವನ್ನು ಕೊಟ್ಟಿರ್ತಕ್ಕಂಥ ನಾಯಕರ ಬಗ್ಗೆ ನೆಗೆಟಿವ್ ಆಗಿರ್ತಕ್ಕಂತಹ ಸುದ್ದಿಗಳನ್ನು, ಕಮೆಂಟ್ಗಳನ್ನು ಮಾಡುವಂತಹ ಯುವಕರು ಈಗಿನ ಪರಿಸ್ಥಿತಿಯಲ್ಲಿರೋದು ನಮಗೆ ದುರ್ದೈವ ಅನಿಸುತ್ತೆ. ಯಾಕೆಂದರೆ ಅವರ ಬಲಿದಾನವನ್ನು ನಾವು ಅರ್ಥನೇ ಮಾಡ್ಕೊಂಡಿಲ್ಲ. ಹಾಗಾಗಿ ಅವರ ಪಾಸಿಟಿವ್ ಏನು ಸ್ಟ್ರೆಂಗ್ತು, ಅವರ ಒಂದು ಅದನ್ನು ನಾವು ಪ್ರಚಾರ ಮಾಡಿದರೆ ಅದನ್ನು ನಾವು ಬಿಟ್ಟು ನೆಗೆಟಿವ್ ಶೇಡಲ್ಲಿ ಅಪಪ್ರಚಾರ ಮಾಡುವಂಥದ್ದು ನಡೀತಾ ಇದೆ. ಇದು ಆಗಬಾರ್ದು. ಹಾಗಾಗಿ 1947ರಲ್ಲಿ ಮೊದಲ ಸ್ವಾತಂತ್ರ್ಯ ಆಚರಣೆ ಸಂದರ್ಭದಲ್ಲಿ ಆಗಿನ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಒಂದು ಸ್ಪೀಚ್ ಮಾಡ್ತಾರೆ. ಅದು ವರ್ಲ್ಡಲ್ಲಿನೇ, ಜಗತ್ತಿನಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಪೀಚ್ ಆಗಿದೆ. ಟ್ವಿಸ್ಟ್ ವಿತ್ ಡೆಸ್ಟಿನಿ ಅಂತಕ್ಕಂತಹ ಒಂದು ಸ್ಪೀಚನ್ನು ಅವರು ಕೊಡ್ತಾರೆ. ಆ ಸ್ಪೀಚನ್ನು ನಾವು ಒಂದು ಸಾರಿ ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಅಂದಾಗ ನಮಗೆ ಈ ಸ್ವಾತಂತ್ರ್ಯದ ಮಹತ್ವ ಏನು ಅನ್ನೋದು ಅರ್ಥ ಆಗುತ್ತೆ. ಸ್ವಾತಂತ್ರ್ಯ ಅಂದರೆ ನಾವು ಏನು ಬೇಕಾದರೂ ಮಾಡಿದ್ರೆ ನಡೆಯುತ್ತೆ, ಎಲ್ಲ ಸ್ವಾತಂತ್ರ್ಯ ಇದೆ ಅಂತಕ್ಕಂಥದ್ದನ್ನು ಭಾವಿಸಿದ್ದೀವಿ. ಸ್ವಾತಂತ್ರ್ಯ ಜೊತೆಗೆ ನಿಮಗೆ ರೆಸ್ಪಾನ್ಸಿಬಿಲಿಟಿನೂ ಬರುತ್ತೆ, ಕರ್ತವ್ಯನೂ ಬರುತ್ತೆ. ಅದನ್ನೂ ಸಹಿತ ನಾವು ಪಾಲಿಸ್ಬೇಕು. ಬರೀ ನಾವು ಹಕ್ಕುಗಳಿದ್ದಾವೆ, ಮೂಲಭೂತ ಹಕ್ಕುಗಳ ನಮಗೆ ಮಾತ್ರ ಇದ್ದಾವೆ ಅನ್ನೋದು ಭಾವಿಸೋದಿಲ್ಲ. ಅದ್ರ ಜೊತೆಗೆ ಮೂಲಭೂತ ಕರ್ತವ್ಯಗಳು ಇದ್ದಾವೆ, ಅದನ್ನು ಯಾರೂ ನೋಡೋದೇ ಇಲ್ಲ. ಆ ಕರ್ತವ್ಯಗಳನ್ನ ಓದೋದೇ ಇಲ್ಲ, ಅದನ್ನು ಪಾಲನೆನೂ ಮಾಡಲ್ಲ. ಹಾಗಾಗಬಾರ್ದು. ನಾವು ಸ್ವಾತಂತ್ರ್ಯ ಉಳಿಸ್ಕೋಬೇಕಾದ್ರೆ, ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡ್ಕೋಬೇಕಾದ್ರೆ ಅದ್ರ ಜೊತೆಗೆ ನಮಗೆ ಜವಾಬ್ದಾರಿ ಇದೆ. ಈ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಸಹಿತ ಒಂದು ಸಾಮಾನ್ಯ ನಾಗರಿಕರಾಗಿ ದೇಶಕ್ಕೆ ನಿಮ್ಮ ಹುದ್ದೆಯಲ್ಲಿಯೇ, ನಿಮ್ಮ ಕೆಲಸದಲ್ಲಿಯೇ ತುಂಬ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿ, ಸಾಮಾನ್ಯ ಆಗಿರ್ತಕ್ಕಂಥ ಈಗ ಗಾಂಧೀಜಿಯವರೊಂದು ಮಾತು ಹೇಳ್ತಾರೆ, ಕ್ಲೀನ್ಲಿನೆಸ್ ಈಸ್ ಗಾಡ್ಲಿನೆಸ್ ಅಂತ. ಅಂದರೆ ನಾವು ಸ್ವಚ್ಛತೆಯನ್ನು ದೇವ್ರಿಗೆ ಹೋಲಿಸ್ತಾರೆ ಅವರು. ಆದರೆ ನಾವೆಲ್ಲ ನೋಡ್ತೀವಿ, ದೇಶದಲ್ಲಾಗಿರ್ಬೋದು, ನಗರಗಳಲ್ಲಾಗಿರ್ಬೋದು, ನಮಗೆ ಸ್ವಚ್ಛತೆಯ ಬಗ್ಗೆ ಪ್ರಜ್ಞೆ, ಅರಿವು ಕಡಿಮೆ ಅನಿಸುತ್ತೆ. ಸ್ವಚ್ಛತೆ ಬಗ್ಗೆ ಸರ್ಕಾರನೇ ಮಾಡಲಿ, ಸ್ವಚ್ಛತೆ ಬಗ್ಗೆ ಕ್ರಮಗಳನ್ನು BBMP ಅವರೇ ಮಾಡಲಿ ಅಥವಾ ನಗರ ಪಾಲಿಕೆಗಳೇ ಮಾಡಲಿ ಅಂತಕ್ಕಂಥ ಮನೋಭಾವ ಪ್ರಜೆಗಳಲ್ಲಿದೆ, ನಾಗರಿಕರಲ್ಲಿದೆ. ಆದರೆ ನಾವು ನಮ್ಮ ಮನೆಯಿಂದ ನಾವು ಪ್ರತಿಯೊಬ್ಬರೂ ಅದನ್ನು ಪಾಲನೆ ಮಾಡಿದರೆ ಇಡೀ ನಗರ ಅತ್ಯಂತ ಸ್ವಚ್ಛ ನಗರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ನಾಗರಿಕ ಪ್ರಜ್ಞೆ ನಮ್ಮಲ್ಲಿ ಬರಬೇಕು. ಅದೇ ರೀತಿಯಾಗಿ ನಾವು ಈ ಬೆಂಗಳೂರಂಥ ನಗರದಲ್ಲಿ ತುಂಬ ಟ್ರಾಫಿಕ್ ಇದೆ. ಟ್ರಾಫಿಕಲ್ಲಿ ಸಹಿತ ನಾವೆಲ್ಲ ಬೆಳ್ತಾ ಇದ್ದೀವಿ. ಈ ಟ್ರಾಫಿಕನ್ನು ಹೇಗೆ ಕಂಟ್ರೋಲ್ ಮಾಡಬೇಕಂದ್ರೆ ಪೊಲೀಸರೇ ಮಾಡಬೇಕು ಅನ್ನತಕ್ಕಂಥ ಮನೋಭಾವ ನಮ್ಮಲ್ಲಿದೆ. ಆದರೆ ನಾವು ಸಹಿತ ಈ ಟ್ರಾಫಿಕ್ ರೂಲ್ಸ್ಗಳನ್ನು ತುಂಬ ಪ್ರಾಮಾಣಿಕವಾಗಿ ಎಲ್ಲರೂ ಪಾಲಿಸಿದರೆ ಈ ಥರದ ಒಂದು ಇದನ್ನು ನಾವು ನಿವಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಏನಿಲ್ಲ, ನಾವೇನು ಎಲ್ಲರೂ ಸೈನ್ಯಕ್ಕೆ ಸೇರೋದಕ್ಕೆ ಅವಕಾಶ ಸಿಗಲ್ಲ. ನಾವೆಲ್ಲರೂ ಸೈನಿಕರಾಗೋಕ್ಕೆ ಅವಕಾಶ ಸಿಕ್ಕಿಲ್ಲ ನಮಗೆ. ಆ ಸೈನಿಕರಾಗೇ ದೇಶಕ್ಕೆ ಹೋರಾಟ ಮಾಡಬೇಕನ್ನೋವಂಥ ಅವಕಾಶ ನಮಗೆ ಸಿಕ್ಕಿಲ್ಲ. ಆದರೂ ಸಹಿತ ನಾವು ಇರ್ತಕ್ಕಂಥ ಈ ಏನು ವ್ಯಾಪಾರಿಗಳಾಗಿರ್ಬೋದು, ಅಥವಾ ಕೃಷಿಕರಾಗಿರ್ಬೋದು, ಅಥವಾ ಅಧಿಕಾರಿಗಳಾಗಿರ್ಬೋದು, ಅಥವಾ ಯಾವುದೇ ಉದ್ಯೋಗದಲ್ಲಿ ನಾವು ಇರ್ಬೋದು, ಸಣ್ಣದೇ ಇರ್ಬೋದು, ದೊಡ್ಡದೇ ಇರ್ಬೋದು, ಅದೇ ಹುದ್ದೆಯಲ್ಲಿ ಇದ್ಕೊಂಡು
ನಾವು ಪ್ರಾಮಾಣಿಕವಾಗಿ ಕೆಲಸ ಕರ್ತವ್ಯ ನಿರ್ವಹಿಸಿ ದೇಶಕ್ಕೆ ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಈ ಒಂದು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಆ ಮೂಲಕ ನೀವು ದೇಶಕ್ಕೆ ಒಂದು ಸೇವೆಯನ್ನು ಸಲ್ಲಿಸುವಂತಹದ್ದನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತವಾಗಿ ಧ್ವಜಾರೋಹಣ ನೆರವೇರಿಸಿ ತಮಗೆಲ್ಲ ಈ ಒಂದೆರಡು ಮಾತನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಂಥ ಎಲ್ಲರಿಗೂ ಸಹಿತ ವಂದಿಸಿ ಮತ್ತೊಮ್ಮೆ ಎಲ್ಲರಿಗೂ ಸಹಿತ ನಾನು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ನನ್ನ ಮಾತನ್ನು